ಕಾಂಗ್ರೆಸ್ ಚುನಾವಣೆಗೂ ಮುನ್ನ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ಗ್ಯಾರಂಟಿಗಳ ಕಾರಣದಿಂದಾಗಿ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನ ಮಾಡ್ತು. ಈಗ ಸರ್ಕಾರ ಬಂದು 2 ವರ್ಷ ಹತ್ತಿರ ಆಗ್ತಾ ಇದೆ, ಇನ್ನು 2 ವರ್ಷ ಪೂರ್ಣ ಆಗಿಲ್ಲ. ಈ ಸಂದರ್ಭದಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ಗ್ರಹಣ ಬಡಿದಂತಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. 3 ತಿಂಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ದುಡ್ಡು ಬಂದಿಲ್ಲ. 5 ತಿಂಗಳಿಂದ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ಹಣನೂ ಬಿಡುಗಡೆಯಾಗಿಲ್ಲ. ಹಾಗಿದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಕಂಗಾಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲವಾ ಅನ್ನುವಂತಹ ಪ್ರಶ್ನೆಗೆ ಕಾರಣ ಆಗಿದೆ ರಾಜ್ಯ ಸರ್ಕಾರದ ನಡೆ. 3 ತಿಂಗಳಿಂದ ಗೃಹಲಕ್ಷ್ಮಿಯ ದುಡ್ಡನ್ನ ಹಾಕ್ತಾ ಇಲ್ಲ. 5 ತಿಂಗಳಾಗಿದೆ, ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ಹಣವನ್ನ ಕೊಡಲಾಗ್ತಾ ಇಲ್ಲ. ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಪ್ರತಿ ಬಾರಿ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆಗಳು ಎದ್ದಾಗ ಸರ್ಕಾರದಿಂದ ಒಂದು ಸಮರ್ಥನೆ ಬರ್ತಾ ಇತ್ತು. ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆಯವರಿಂದ ಹಿಡಿದು ಡಿ.ಕೆ. ಶಿವಕುಮಾರ್ ತನಕ, CM ಸಿದ್ದರಾಮಯ್ಯನವರ ತನಕ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ರು ಗ್ಯಾರಂಟಿಗಳು ನಿಲ್ಲಲ್ಲ ಅಂತ. ಆದರೆ 3 ತಿಂಗಳಿಂದ ಗೃಹಲಕ್ಷ್ಮಿಯ ದುಡ್ಡು ಬಂದಿಲ್ಲ. ಇಷ್ಟು ಡಿಲೇ ಆಗಿರೋದು, 3 ತಿಂಗಳವರೆಗೂ ಗೃಹಲಕ್ಷ್ಮಿಯ ದುಡ್ಡು ಬರದೇ ಇರೋದು ಇದೇ ಮೊದಲ ಬಾರಿಗೆ. 1 ತಿಂಗಳು ಡಿಲೇ ಆಗಿತ್ತು, 2 ತಿಂಗಳು ಡಿಲೇ ಆಗಿತ್ತು. ಈ ಬಾರಿ 3 ತಿಂಗಳಾಗಿದೆ, ಬಂದಿಲ್ಲ. ಇದು 4ನೆಯ ತಿಂಗಳು. ಅಕ್ಕಿಗೆ ಕೊಡಬೇಕಾದಂತಹ ಹಣ 5 ತಿಂಗಳಿಂದ ಬಂದಿಲ್ಲ. ಈಗ ಮೊದಲಿಗೆ ಗೃಹಲಕ್ಷ್ಮಿಯ ವಿಚಾರಕ್ಕೆ ಬರೋಣ. 3 ತಿಂಗಳಿಗೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಖರ್ಚಾಗುತ್ತೆ ಗೃಹಲಕ್ಷ್ಮಿಯ ಹಣವನ್ನು ಮಹಿಳೆಯರ ಖಾತೆಗೆ ಹಾಕೋದಕ್ಕೆ? 3 ತಿಂಗಳಿಗೆ 7,517 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಜನವರಿ ತಿಂಗಳ ಅಂತ್ಯಕ್ಕೆ, ಇದು ಫೆಬ್ರವರಿ. ಇನ್ನು 12 ದಿನ, ಇನ್ನೊಂದು 10 ದಿನ ಹೋದರೆ 28 ದಿನ ಇರೋದು ಫೆಬ್ರವರಿಯಲ್ಲಿ. ಇನ್ನು 10 ದಿನ ಹೋದರೆ 4 ತಿಂಗಳು ಮುಗಿದೋಗುತ್ತೆ. 3 ತಿಂಗಳಿನ ಡೇಟಾನೇ ಅಂದ್ಕೊಂಡ್ರು 7,517 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗಬೇಕು, ರಿಲೀಸ್ ಆಗಿಲ್ಲ. ಇನ್ನು 10 ದಿನಕ್ಕೆ ಇದು 4 ತಿಂಗಳಾಗುತ್ತೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರೆಷ್ಟಿದ್ದಾರೆ? 1.5 ಕೋಟಿ ಮಹಿಳೆಯರಿದ್ದಾರೆ. ಇರುವ 1.5 ಕೋಟಿ ಮಹಿಳೆಯರಿಗೂ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯ ದುಡ್ಡು ಹೋಗ್ತಾ ಇದೆಯಾ? ಇಲ್ಲ. ಒಂದಷ್ಟು ಮಹಿಳೆಯರಿಗೆ ಬ್ಯಾಂಕ್ ಖಾತೆಯಲ್ಲಿ ಸಮಸ್ಯೆ ಇದೆ ಅಂತ ದುಡ್ಡು ಹೋಗ್ತಾ ಇಲ್ಲ. ಇನ್ನೊಂದಷ್ಟು ಜನ ಏನೋ ಸಮಸ್ಯೆಗಳ ಕಾರಣದಿಂದಾಗಿ 1.5 ಕೋಟಿ ಫಲಾನುಭವಿಗಳಿಗೂ ದುಡ್ಡು ತಲುಪ್ತಾ ಇಲ್ಲ. ಅಂದಾಜು ಪ್ರತಿ ತಿಂಗಳು 2,500 ಕೋಟಿಯಷ್ಟು ಹಣ ರಾಜ್ಯ ಸರ್ಕಾರಕ್ಕೆ ಗೃಹಲಕ್ಷ್ಮಿಯ ಕಾರಣಕ್ಕೆ ಕೊಡಬೇಕಾದಂಥ ಹಣ 2,500 ಕೋಟಿ. 3 ತಿಂಗಳದ್ದು ಸೇರಿದ್ರೆ 7,500 ಕೋಟಿಯ ಹಣವನ್ನು ಹಾಕಬೇಕು. ಇನ್ನು 10 ದಿನ ಹೋದರೆ 10,000 ಕೋಟಿಯನ್ನು ಬಾಕಿ ಉಳಿಸಿಕೊಂಡಂತಾಗುತ್ತೆ ಸಿದ್ದರಾಮಯ್ಯನವರ ಸರ್ಕಾರ. ಇದು ಗೃಹಲಕ್ಷ್ಮಿಯ ವಿಚಾರ ಆಯಿತು. ಅನ್ನಭಾಗ್ಯ, ಸಿದ್ದರಾಮಯ್ಯನವರ ಘೋಷಣೆ, 10 ಕೆಜಿ ಅಕ್ಕಿ ಕೊಡ್ತೀವಿ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನುವಂತಹ ಘೋಷಣೆ. 10 ಕೆಜಿ ಅಕ್ಕಿ, ಇನ್ನು 10 ಕೆಜಿಯಲ್ಲಿ ಕೊಡ್ತಾ ಇರೋದು 5 ಕೆಜಿ ಅಕ್ಕಿ, ಇನ್ನು 5 ಕೆಜಿಗೆ ಹಣ ಕೊಡ್ತೀವಿ ಅಂತ. 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಯಾವುದು? ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಬರುವಂತಹ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆ ಅಕ್ಕಿಯನ್ನು ಜನಗಳಿಗೆ ರಾಜ್ಯ ಸರ್ಕಾರ ತಲುಪಿಸ್ತಾ ಇದೆ. ಇನ್ನು ಉಳಿದ 5 ಕೆಜಿ ಇವರ ಭರವಸೆ 10 ಕೆಜಿ ಆಗಿತ್ತು. ಅದರಲ್ಲಿ ಕೇಂದ್ರದ್ದೂ ಸೇರಿ ನಾವು ಭರವಸೆಯನ್ನು ಕೊಟ್ಟಿದ್ವಿ ಅಂತ ಕಾಂಗ್ರೆಸ್ನವರು ಸಮರ್ಥನೆ ಮಾಡಿಕೊಂಡ್ರು. BJP ಇಲ್ಲ, ನೀವು 10 ಹೇಳಿದ್ದೀರಾ, ಕೇಂದ್ರದ ಬಿಟ್ಟು 15 ಕೆಜಿ ಕೊಡಿ ಅಂದರು. ಇಲ್ಲ, ಕೇಂದ್ರದ್ದೂ ಸೇರಿ 10 ಕೆಜಿ ಅಂತ ಸಮರ್ಥನೆ ಮಾಡಿಕೊಂಡ್ರು. 5 ಕೆಜಿ ಅಕ್ಕಿಯನ್ನು ತರೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಆಗಲಿಲ್ಲ. ಅದೊಂದು ಪೊಲಿಟಿಕ್ಸ್. ಕೇಂದ್ರ ಸರ್ಕಾರ ಕೊಡಲ್ಲ ಅಂತೂ ನಾವು ಕೊಡ್ತೀವಿ ಅಂದ್ವು. ಈ ಥರದ ಆರೋಪ ಪ್ರತ್ಯಾರೋಪ ಎರಡೂ ಕಡೆಯಿಂದ ಬಂತು. ಕೊನೆಗೆ ಸರ್ಕಾರ ಏನು ಡಿಸೈಡ್ ಮಾಡ್ತು? 5 ಕೆಜಿ ಕೇಂದ್ರದಿಂದ ಬರುವ ಅಕ್ಕಿಯನ್ನು ಕೊಡ್ತೀವಿ, ಉಳಿದ 5 ಕೆಜಿಗೆ ಹಣ ಕೊಡ್ತೀವಿ ಅಂದರು. ಕೇಂದ್ರ ಸರ್ಕಾರದ ಪಾಲು 5 ಕೆಜಿ ಬಿಟ್ಟು ಉಳಿದ ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ನಾವು ದುಡ್ಡು ಕೊಡ್ತೀವಿ ಅಂದರು. ಉದಾಹರಣೆಗೆ 4 ಸದಸ್ಯರಿರುವ ಒಂದು ಕುಟುಂಬ ಇದೆ ಅಂದರೆ
40 kg ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು. ಆದರೆ ಈಗ ಕೊಡ್ತಿರೋದು 20 kg ಅಕ್ಕಿ, ಅದು ಕೇಂದ್ರದಿಂದ ಬರುವಂತಹ ಅಕ್ಕಿ. ಉಳಿದ 20 kg ರಾಜ್ಯದ ಪಾಲು ಕೊಡಬೇಕಿತ್ತಲ್ಲ. 20 kgಯ ಬದಲಾಗಿ ಪ್ರತಿ ತಿಂಗಳಿಗೆ ಒಂದು ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ ಅನ್ನುವ ಉದಾಹರಣೆಯನ್ನು ಇಟ್ಕೊಂಡ್ರೆ 34 ರೂಪಾಯಿ ಒಂದು kg ಅಕ್ಕಿಯಂತೆ 680 ರೂಪಾಯಿ ಪ್ರತಿ ತಿಂಗಳು 4 ಜನರಿರುವ ಕುಟುಂಬಕ್ಕೆ ಹಣ ಹಾಕಬೇಕು ರಾಜ್ಯ ಸರ್ಕಾರದಿಂದ. 5 ತಿಂಗಳಿಂದ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಗೃಹಲಕ್ಷ್ಮಿಯದ್ದು 3 ತಿಂಗಳಿಂದ ರಿಲೀಸ್ ಆಗಿಲ್ಲ, ಅಕ್ಕಿಯದ್ದು ಅನ್ನಭಾಗ್ಯದ ಅಕ್ಕಿಯದ್ದು 5 ತಿಂಗಳಿಂದ ರಿಲೀಸ್ ಆಗಿಲ್ಲ. ಒಟ್ಟಾರೆ ರಾಜ್ಯದಲ್ಲಿ ಫಲಾನುಭವಿಗಳು ಎಷ್ಟಿದ್ದಾರೆ? ಅನ್ನಭಾಗ್ಯದ ಫಲಾನುಭವಿಗಳು BPL ಕಾರ್ಡ್ಗಳು 1,16,00,000 ಇದೆ. ಅಷ್ಟು ಫ್ಯಾಮಿಲಿಗಳಿದ್ದಾವೆ. 3,93,00,000 ಫಲಾನುಭವಿಗಳಿದ್ದಾರೆ BPL ಕಾರ್ಡು. ಅಂತ್ಯೋದಯ ಕಾರ್ಡಿಗೆ ಬಂದರೆ 10,08,000 ಫಲಾನುಭವಿ, 80,000 ಫಲಾನುಭವಿಗಳಿದ್ದಾರೆ. ಅಂದರೆ ಅಷ್ಟು ಕಾರ್ಡ್ಗಳಿದ್ದಾವೆ. ಫಲಾನುಭವಿಗಳ ಸಂಖ್ಯೆಗೆ ಹೋದರೆ 44 ಲಕ್ಷಕ್ಕೆ ಬರುತ್ತೆ. BPL ಕಾರ್ಡು ಪ್ಲಸ್ ಅಂತ್ಯೋದಯ ಎರಡನ್ನೂ ಸೇರಿದ್ರೆ ರಾಜ್ಯದಲ್ಲಿ ಇರುವಂತಹ ಒಟ್ಟು ಕಾರ್ಡ್ಗಳೆಷ್ಟು, ಬಡವರು ಅಂತ ಇರುವ ಕುಟುಂಬಗಳೆಷ್ಟು? 1,26,00,000 ಬಡ ಕುಟುಂಬಗಳಿವೆ ರಾಜ್ಯದಲ್ಲಿ. ಈ ನಂಬರ್ ನೋಡಿದ್ರೆ ಯಾರಿಗಾದರೂ ಆಶ್ಚರ್ಯ ಆಗುತ್ತೆ. ರಾಜ್ಯದಲ್ಲಿ ಹೆಚ್ಚು ಕಡಿಮೆ 1,40,00,000 ಕುಟುಂಬಗಳಿದ್ದಾವೆ. ಆದರೆ ಅದರಲ್ಲಿ ಬಡವರ ಸಂಖ್ಯೆ, ಬಡ ಕುಟುಂಬಗಳ ಸಂಖ್ಯೆ 1,26,00,000. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಒಟ್ಟಾರೆ 4,40,00,000 ಜನ ಫಲಾನುಭವಿಗಳಂತೆ. ಅಂದರೆ ರಾಜ್ಯದ ಒಟ್ಟಾರೆ ಕುಟುಂಬಗಳಲ್ಲಿ 90% ಬಡವರು ಅನ್ನುವಂತಹ ಲೆಕ್ಕಾಚಾರ ಇದು. ಇಷ್ಟು ಫಲಾನುಭವಿಗಳಿಗೆ, ಅಷ್ಟು ಫಲಾನುಭವಿಗಳೇ ಅಕ್ಕಿಗಳನ್ನು ತಗೊಳ್ಳೋದಿಲ್ಲ. ಕೆಲವು ಬೇರೆ ಬೇರೆ ಕಾರಣಕ್ಕಾಗಿ, ID ಕಾರ್ಡ್ ಕಾರಣಕ್ಕೆ, ಆಸ್ಪತ್ರೆಗಳ ಕಾರಣಕ್ಕೆ, ಡಾಕ್ಯುಮೆಂಟ್ ಕಾರಣಕ್ಕೆ BPL ಕಾರ್ಡ್ಗಳನ್ನು ಮಾಡಿಸಿಕೊಂಡಂತಹವರೂ ಇದ್ದಾರೆ. ಒಟ್ಟಾರೆ ಸರ್ಕಾರ ಹೇಳಿದಂತೆ 5 kg ಅಕ್ಕಿಗೆ ಹಣವನ್ನು 5 ತಿಂಗಳಿಂದ ಹಾಕ್ತಾ ಇಲ್ಲ. ಇದುವರೆಗೆ ಗ್ಯಾರಂಟಿ ಯೋಜನೆಗಳ ವಿಷಯವಾಗಿ ಕಾಂಗ್ರೆಸ್ನ ಶಾಸಕರು ಏನು ಆರೋಪ ಮಾಡ್ತಾ ಇದ್ರು ತಮ್ಮದೇ ಸರ್ಕಾರದ ವಿರುದ್ಧ? ಗ್ಯಾರಂಟಿಗಳ ಕಾರಣದಿಂದಾಗಿ ಅಭಿವೃದ್ಧಿಗೆ ಹೊಡೆತ ಬಿದ್ದಿದೆ ಅಂತ ಶಾಸಕರು ಆರೋಪವನ್ನು ಮಾಡ್ತಾ ಇದ್ರು. ಈಗ ನೋಡಿ, ಗ್ಯಾರಂಟಿಗಳಿಗೆ ಹೊಡೆತ ಬಿದ್ದಿದೆ. ಯಾವ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡ್ತೋ ಆ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ. ಶಾಸಕರ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ನಾವು ಕ್ಷೇತ್ರದಲ್ಲಿ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ. ಏನು ಅಂತ ಜನರ ಮುಂದೆ ನಿಂತ್ಕೊಳ್ಳೋದು? ಇದು ಶಾಸಕರ ಆಕ್ರೋಶ ಆಗಿತ್ತು. ಎಲ್ಲ ದುಡ್ಡನ್ನು ನೀವು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಾ, ನಮಗೆ ರಸ್ತೆ ಮಾಡ್ಸೋಕ್ಕೆ ದುಡ್ಡಿಲ್ಲ, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ. ಈಗ ನೋಡಿದ್ರೆ ಗ್ಯಾರಂಟಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಏನರ್ಥ? ಅಂದರೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾದ ಸಂಕಷ್ಟ ಶುರುವಾಗಿದೆ ಅಂತ ಅರ್ಥ. ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮಹಿಳೆಯರ ಮಾತುಗಳನ್ನೊಮ್ಮೆ ಕೇಳ್ಕೊಂಡು ಬನ್ನಿ. 5 ಗ್ಯಾರಂಟಿ ಕೊಟ್ರಿ ಅವ್ರಿ ಕಾಂಗ್ರೆಸ್ ಸರ್ಕಾರ. ಅವ್ರಿ 5 ಗ್ಯಾರಂಟಿ ಕೊಟ್ರಿ. 5 ಗ್ಯಾರಂಟಿ ಪ್ರಕಾರ ರೇಷನ್ ದುಡ್ಡು ಬರೀ ಬರ್ತಾ ಇಲ್ಲ. ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಬರೀ ಯಾರಿಗೂ ಬರ್ತಾ ಇಲ್ಲ. ಫಸ್ಟ್ ಎಲ್ಲ ಕೊಡ್ತೇವೆ ಅಂದ್ರಿ ಸರ್. 5 ಗ್ಯಾರಂಟಿ ಎಲ್ಲ ಕೊಡ್ತೇವೆ, ನಮಗೂ ಫ್ರೀ ನಿಮಗೂ ಫ್ರೀ ಅಂದರು. ಯಾರಿಗೂ ಫ್ರೀ ಇಲ್ಲ. ಸರ್ಕಾರಕ್ಕೆ ಈಗ ಜನಗರದ್ದು ಎಲ್ಲ ಕೂಗ್ ಕೇಳ್ಬೇಕ್ರಿ. ಅವ್ರಿಗೆ ಸಿದ್ದರಾಮಯ್ಯಗ ಎಲ್ಲ ಜನಗಳ ಮಹಿಳೆಯರ ಜನ ಎಲ್ಲ ಕೂಗ ಅವ್ರಿಗೆ ಕೇಳ್ಬೇಕಂತಂದ ನಾ ಹೇಳಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಹೇಳಿ 5 ಗ್ಯಾರಂಟಿ ಒಳಗೆ ಅದು 170 ಅದನ್ನು ಕೊಟ್ಟಿಲ್ಲ. ಗೃಹಲಕ್ಷ್ಮಿನೂ 3 ತಿಂಗಳು ಕೊಟ್ಟಿಲ್ಲ. ಅದು ಗುಡಿಸೋರ ಜನ ಏನು ಮಾಡ್ಬೇಕು? ಹಂಗಾದ್ರೆ ನೀವು ನಂಬ್ಕೊಂಡು ವೋಟ್ ಹಾಕಿ ಮಾಡಿ ಇನ್ನೂ ಯಾಕೆ ಅಮೌಂಟ್ ಹಾಕಿಲ್ಲ ಅವರು? ನೀವು ಅಕ್ಕಿ ಕೊಡಲಿಲ್ಲ ಅಂತಂದ್ರೆ ನಮ್ದು ಅಕ್ಕಿ ಕೊಡೋದಾಗಿರ್ಬೋದು, ಅಕ್ಕಿದ ರೊಕ್ಕನೂ ಕೊಡಲಿಲ್ಲ ಅಂತಂದ್ರೆ, ಅಥವಾ ಈ ಒಂದು 2,000 ರೂಪಾಯಿ ಗೃಹಲಕ್ಷ್ಮಿದ ಅಮೌಂಟು ರೊಕ್ಕನೂ ಕೂಡ ನಮ್ಮ ಅಕೌಂಟ್ ಬರಲಿಲ್ಲ ಅಂತಂದ್ರೆ ನಾವು ಡಿಪೆಂಡ್ ಆಗಿದ್ವಿ ನಿಮ್ಮ ಮೇಲೆ. ಅವು ಬರಲಿಲ್ಲ ಅಂತಂದ್ರೆ ನಮಗೆ ಭಾಳ ಸಮಸ್ಯೆ ಆಗ್ತೈತಿ. ಯೋಜನೆಗಳು ಏನದವ್ರು ಎಲ್ಲ ಯೋಜನೆಗಳು ಬಂದ್ ಮಾಡಿ ಮೊದಲಿನ ಥರ ನಮ್ಮ ರೇಷನಾರು ಕೊಡ್ರಲ್ಲ, ಅದನ್ನು ನೀವು ಕೊಡಲ್ಲ ಅಂತಂದ್ರೆ ನಾವು ಬದುಕೋದು ಹೆಂಗೆ? ಈಗಾಗಲೇ ಅವರು 5 ಗ್ಯಾರಂಟಿ ಅಂತ ಹೇಳಿ ಮಾಡಿದ್ದಾರೆ. ಈ ಮೊದಲು ಕೊಡ್ತಾ ಬಂದಿದ್ದಾರೆ. ಈ ಮುಂದೂ ಕೊಡಬೇಕು. ಯಾಕಪ್ಪ ಅಂತಂದರೆ 3 ತಿಂಗಳಾಯಿತು. ಎಲ್ಲ ಲೇಡೀಸ್ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ನಮ್ಮ ಅಮೌಂಟ್ ಬಂದಿಲ್ಲ ರೀ, ಕೇಳ್ರಿ ನಮ್ಮ ಅಮೌಂಟ್ ಬಂದಿಲ್ಲ ಅಂತ. ಬಡವ್ರ ಜನ ನಿಮ್ಮನ್ನೇ ನಂಬೆ ವೋಟ್ ಹಾಕಿ ಆರಿಸ್ ಕಳಿಸಿದ್ದಾರೆ. ದಯವಿಟ್ಟು ನೀವು ಏನು 5 ಗ್ಯಾರಂಟಿ ತಂದಿರಿ ಹೇಳಿಕೆ ಪ್ರಕಾರ ನೀವು ಅವ್ರ ಬಡ ಜನರಿಗೆ ಕೊಡಬೇಕಂತ ತಮ್ಮಲ್ಲಿ ಕೇಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.